ಬೇರ್ಪಡಿಸಬಹುದು. ಇದು ಬೆಳೆಯುವುದು ರಾಗಿಯನ್ನಾಗಲಿ ಭತ್ತವನ್ನಾಗಲಿ ಬೆಳೆದಾಗ ಕಾಳುಗಳು ನೆಲಕ್ಕೆ ಬೀಳುತ್ತದೆ. ಬೆಳೆದಾಗ ಕಾಳುಗಳು ನೆಲಕ್ಕೆ ಬೀಳುತ್ತದೆ. ಈ ರೀತಿ ಆನಂತರ ತೆಗೆದು ಒಂದು ರಾಶಿ ಮಾಡುತ್ತಾರೆ. ಇದಕ್ಕೆ ಒಕ್ಕಣಿಕೆ ಎಂದು ಕರೆಯುತ್ತಾರೆ. ಧನ್ಯವಾದ. ಜರಡಿ ಹಿಡಿಯುವುದು ಇಡುವುದರ ಮೂಲಕ ಬೇರ್ಪಡಿಸಬಹುದು. ಧಾನ್ಯಗಳಲ್ಲಿರುವ ಗಟ್ಟಿ ಕಲ್ಲುಗಳನ್ನು ಜರಡಿ ಹಿಡಿಯುವುದರ ಮೂಲಕ ಬೇರ್ಪಡಿಸಬಹುದು. ಸೋಸುವಿಕೆ ನೀರಿನಲ್ಲಿ ಅಥವಾ ಚಹಾದಲ್ಲಿರುವ ಚಹಾ ಪುಡಿಯನ್ನು ಈ ತರ ಸೋಸುವುದರ ಮೂಲಕ ಬೇರ್ಪಡಿಸಬಹುದು. ಬಸಿಯುವಿಕೆ ರಾಗಿ ಮತ್ತು ನೀರು ಮಿಕ್ಸ್ ಆಗಿದೆ. ಸ್ವಲ್ಪ ಹೊತ್ತು ಅಲ್ಲಾಡಿಸದೆ ಇಡಬೇಕು. ಆದ ಮೇಲೆ ಹಿಡಿದುಕೊಂಡು ನೀರನ್ನು ಬಸಿಯಬೇಕು. ಈಗ ನಮಗೆ ರಾಗಿ ಸಿಗುತ್ತದೆ. ಕಡೆಯುವಿಕೆ ಇದು ಮೊಸರು. ಮೊಸರಿಗೆ ಸ್ವಲ್ಪ ನೀರನ್ನು ಹಾಕಿ ಕಡೆದಾಗ ನಮಗೆ ಈ ರೀತಿ ಬೆಣ್ಣೆ ಸಿಗುತ್ತದೆ. ಮಿಕ್ಸ್ ಆಗಿರುವ ತರಕಾರಿಗಳನ್ನು ಒಂದೊಂದಾಗಿ ಕೈಯಿಂದ ಬೇರ್ಪಡಿಸಬಹುದು. ಈ ರೀತಿ ಬೇರೆ ಬೇರೆಯಾಗಿ ಮಾಡಬಹುದು. ಧಾನ್ಯಗಳನ್ನು ಗಾಳಿಗೆ ತೂರಿದಾಗ ಇದರಲ್ಲಿರುವ ಒಟ್ಟು ಗಾಳಿಗೆ ಹೋಗುತ್ತದೆ. ಗಾಳಿಯಲ್ಲಿ ಆಡಿ ಹೋಗುತ್ತದೆ.